ನಮಸ್ಕಾರ ವೀಕ್ಷಕರೇ, ವೆಲ್ತ್ ಇನ್ಫೋ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಸುಮಂತ್. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನೀವು ಯಾವುದಾದ್ರೂ ಒಂದು ಸ್ಟಾಕಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋಕ್ಕಿಂತ ಮುಂಚೆ ಫಂಡಮೆಂಟಲಿ ನೀವು ನೋಡಬೇಕಾಗಿರ್ತಕ್ಕಂತಹ 4 ಇಂಪಾರ್ಟೆಂಟ್ ರೇಷಿಯೋಸ್ಗಳನ್ನು ನಾನು ಈ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀನಿ. ನೀವು ಯಾವುದಾದ್ರೂ ಒಂದು ಕಂಪ್ನಿಯಿಂದ ಫಂಡಮೆಂಟಲ್ಸ್ ನೀವು ನೋಡ್ತಾ ಇರಬೇಕಾದ್ರೆ ನಾವು ಆ ಒಂದು ರೇಷಿಯೋಗಳನ್ನು ಫಸ್ಟ್ ಟೈಮ್ ನಾವು ನೋಡ್ತಾ ಇರಬೇಕಾದ್ರೆ ನಮ್ಗೆ ಅದು ತುಂಬ ಈಸಿ ಮತ್ತು ಸಿಂಪಲ್ ನಂಬರ್ ಥರ ನಮ್ಗೆ ಅನಿಸುತ್ತೆ. ಬಟ್ ಅದನ್ನೇ ನೀವು ಒಂದು ನಿಮ್ಮದೇ ಆಗಿರ್ತಕ್ಕಂಥ ಒಂದು ಓನ್ ಬಿಸ್ನೆಸ್ ಅಂತೇಳಿ ನೀವು ಥಿಂಕ್ ಮಾಡಿದಾಗ ಅವಾಗ ಮಾತ್ರ ನಿಮಗೆ ಆ ಒಂದು ರೇಷಿಯೋಗಳದ್ದು ಒಂದು ನಿಜವಾದ ವ್ಯಾಲ್ಯೂ ನಿಮಗೆ ಗೊತ್ತಾಗುತ್ತೆ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ನೀವೇ ಒಂದು ಬಿಸ್ನೆಸ್ನ ರನ್ ಮಾಡ್ತಾ ಇದ್ದೀರ ಅಂತ ಅನ್ಕೊಳ್ಳೋಣ, ಮತ್ತು ಒಂದು ಸ್ವಲ್ಪ ಸಾಲನೂ ಕೂಡ ನೀವು ತೊಗೊಂಡಿರ್ತೀರ ಬ್ಯಾಂಕಿಂದ ಅಂತ ತಿಳ್ಕೊಂಡು ನಾವು ಇವತ್ತಿನ ದಿನ ಬೇರೆ ಬೇರೆ ರೇಷಿಯೋಗಳನ್ನ ನಿಮಗೆ ಕಂಡುಹಿಡಿತಾ ಹೋಗ್ತೀನಿ. ಅದರಿಂದ ನೀವು ಅರ್ಥ ಮಾಡ್ಕೊಳ್ಬೋದು ಒಂದೊಂದು ರೇಷಿಯೋದು ಇಂಪಾರ್ಟೆನ್ಸ್ ಏನಕ್ಕೆ ನಾವು ಅದನ್ನು ನೋಡ್ಕೋಬೇಕು ಅಂತೇಳಿ. ಆ ಮೂಲಕ ಮುಂಬರೋ ದಿನಗಳಲ್ಲಿ ಯಾವುದಾದ್ರೂ ಒಂದು ಕಂಪನಿಗಳನ್ನ ನೋಡಿದಾಗ ನೀವೇ ಅರ್ಥ ಮಾಡ್ಕೊಳ್ಬೋದು ಆ ಒಂದು ಕಂಪನಿ ಫಂಡಮೆಂಟಲಿ ಸ್ಟ್ರಾಂಗ್ ಇದೆನಾ ಇಲ್ಲ, ಅಥವಾ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಅದು ಯೋಗ್ಯನಾ ಇಲ್ಲ ಅಂತೇಳಿ ನೀವೇ ಅರ್ಥೈಸ್ಕೊಳ್ಬೋದು. ಅದಕ್ಕೂ ಮುಂಚೆ ವೀಕ್ಷಕರೇ, ನೀವೇನಾದರೂ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನಮಗೆ ಪ್ರೋತ್ಸಾಹಿಸಿ ಅಂತೇಳಿ ನಾನು ನಿಮಗೆ ಕೇಳ್ಕೊತಾ ಇದ್ದೀನಿ. ನಿಮಗೆ ನಮ್ಮಿಂದ ಸ್ಟಾಕ್ ರೆಕಮೆಂಡೇಷನ್ನ ಪಡೆಯೋ ಆಸಕ್ತಿ ಇದ್ದರೆ ವಿಡಿಯೋ ಕೆಳಗಡೆ ಕಾಣ್ತಕ್ಕಂಥ ಲಿಂಕನ್ನು ಉಪಯೋಗಿಸಿ ನೀವು ಅಪ್ಸ್ಟಾಕ್ ಅಥವಾ ಝೀರೋದ ಅಥವಾ ಏಂಜಲ್ ಬ್ರೋಕಿಂಗಲ್ಲಿ ಅಕೌಂಟ್ ಓಪನ್ ಮಾಡೋ ಮೂಲಕ ನಮ್ಮ ಒಂದು ವಾಟ್ಸಪ್ ಗ್ರೂಪ್ಗೆ ನೀವು ಜಾಯ್ನ್ ಆಗ್ಬೋದು. ನಮ್ಮ ಹತ್ರ ಯಾರೆಲ್ಲ ಜಾಯ್ನ್ ಆಗ್ತಾರೆ ಅವರಿಗೆ ನಾವು ಮೀಡಿಯಮ್ ಟು ಲಾಂಗ್ ಟರ್ಮ್ ಸ್ಟಾಕ್ನ ರೆಕಮೆಂಡ್ ಮಾಡ್ತೀವಿ. ನಾವು ರೆಕಮೆಂಡ್ ಮಾಡ್ತಕ್ಕಂಥ ಸ್ಟಾಕ್ಸ್ಗಳಿಗೆ ನಾವೇ ಯಾವಾಗ ಬೈ ಮಾಡಬೇಕು ಮತ್ತು ಯಾವಾಗ ಸೇಲ್ ಮಾಡಬೇಕು ಅಂತೇಳಿ ನಾವೇ ಹೇಳ್ತೀವಿ. ನಿಮಗೇನಾದರೂ ನಾವು ರೆಕಮೆಂಡ್ ಮಾಡಿರ್ತಕ್ಕಂಥ ಸ್ಟಾಕ್ಸ್ಗಳು ಎಷ್ಟು ರಿಟರ್ನ್ ಕೊಟ್ಟಿದ್ದಾವೆ ಅಂತ ನೀವು ತಿಳ್ಕೊಬೇಕಂತ ಮಾಡ್ಕೊಂಡಿದ್ರೆ ನಮ್ಮ ಚಾನಲ್ನ ಕಮ್ಯುನಿಟಿ ಟ್ಯಾಬಲ್ಲಿ ಹೋಗಿ ನೀವು ಕೆಳಗಡೆ ಹೋಗ್ತಾ ಹೋದಂಗೆಲ್ಲ ನಾವು ಭಾಳಷ್ಟು ಪೋಸ್ಟ್ಗಳು ಮಾಡಿದ್ದೀವಿ. ನಾವು ರೆಕಮೆಂಡ್ ಮಾಡಿರ್ತಕ್ಕಂಥ ಸ್ಟಾಕ್ಸ್ಗಳು ಎಷ್ಟು ರಿಟರ್ನ್ಸ್ ಕೊಟ್ಟಿದೆ ಅಂತೇಳಿ ನೀವು ಒಂದೊಂದಾಗಿ ಎಲ್ಲವನ್ನು ಕೂಡ ನೀವು ನೋಡ್ತಾ ಹೋಗ್ಬೋದು. ನೆಕ್ಸ್ಟ್ ವೀಕ್ಷಕರೇ, ನಾನು ಈ ಒಂದು ಪೋಸ್ಟ್ನು ಕೂಡ ನಾನು ಹೆಚ್ಚು ಪ್ರಮೋಟ್ ಮಾಡ್ತಾ ಇದ್ದೀನಿ. ಭಾಳಷ್ಟು ಜನಕ್ಕೆ ಹೋಮ್ ಲೋನ್ ತೊಗೊಂಡ್ಮೇಲೆ ಅವರಿಗೆ ಯಾಕನ ತೊಗೊಂಡಿವಿ ಅಂತೇಳಿ ಒಂದು ಅಭಿಪ್ರಾಯ ಬಂದಿದೆ. ನಾವು ಇವಾಗಲೇ ಒಂದು 45 ಜನರ ಹತ್ರ ನಾನು ಮಾತಾಡಿದ್ದೀನಿ. ನೀವೇನಾದರೂ ಒಂದು ಹೋಮ್ ಲೋನ್ನ 10 ವರ್ಷ 20 ವರ್ಷ 30 ವರ್ಷಕ್ಕೆ ನೀವು ತೊಗೊಂಡಿದ್ರೆ ನೀವು ಬ್ಯಾಂಕಿಗೆ ಕಟ್ತಕ್ಕಂಥ ಇಂಟ್ರೆಸ್ಟ್ನ ನೀವು ರಿಕವರಿ ಮಾಡ್ಕೋಬೋದು ಮ್ಯೂಚುವಲ್ ಫಂಡ್ಸಲ್ಲಿ ಒಂದು ಸ್ವಲ್ಪ ಅಮೌಂಟ್ನ ನೀವು ಇನ್ವೆಸ್ಟ್ಮೆಂಟ್ ಮಾಡೋ ಮೂಲಕ. ಸೊ ನೀವು ಈಗಾಗಲೇ EMI ನಿಮ್ಮದು ಬ್ಯಾಂಕ್ ಲೋನ್ ಕಟ್ತಾ ಇದ್ರೆ ಅದರಲ್ಲಿ ಒಂದು ಸ್ವಲ್ಪ ಅಮೌಂಟ್ನ ನೀವು ಮ್ಯೂಚುವಲ್ ಫಂಡ್ಸಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ನಿಮಗೆ ಆಸಕ್ತಿ ಇದ್ದರೆ ನನ್ನ ಒಂದು ವಾಟ್ಸಪ್ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ನಾನು ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ನ ಶೇರ್ ಮಾಡ್ತೀನಿ. ನೀವೊಬ್ಬ ಇನ್ವೆಸ್ಟರ್ ಆಗಿ ಸ್ಟಾಕ್ ಮಾರ್ಕೆಟಲ್ಲಿ ಪ್ರತಿಯೊಬ್ಬರು ಕೂಡ ಆ ಒಂದು ಕಂಪ್ನಿಯ ಬ್ಯಾಲೆನ್ಸ್ ಶೀಟು, ಪ್ರಾಫಿಟ್ ಆ್ಯಂಡ್ ಲಾಸ್ ಸ್ಟೇಟ್ಮೆಂಟು ಮತ್ತು ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ಗಳನ್ನು ನಾವು ನೋಡಲೇಬೇಕಾಗತ್ತೆ. ನೀವೇನಾದರೂ ಸ್ಟಾಕ್ ಮಾರ್ಕೆಟಲ್ಲಿ ಒಂದು ಸ್ವಲ್ಪ ದುಡ್ಡನ್ನು ನೀವು ಮಾಡ್ಕೋಬೇಕಂತ ಮಾಡ್ಕೊಂಡಿದ್ರೆ ನೀವು ಯಾವುದೇ ರಿಪೋರ್ಟ್ಗಳನ್ನ ನೀವು ನೋಡ್ತಾ ಹೋದಾಗ ನಿಮಗೆ ಅದರಲ್ಲಿ ಗೊತ್ತಾಗೋದೇನಪ್ಪ ಅಂತಂದರೆ ಎಲ್ಲವೂ ಕೂಡ ಫೈನಾನ್ಷಿಯಲ್ ಪರ್ಫಾರ್ಮೆನ್ಸ್ ಎಲ್ಲವೂ ಕೂಡ ರೇಷಿಯೋದಲ್ಲಿ ಅವರು ಮೆನ್ಷನ್ ಮಾಡಿರ್ತಾರೆ. ಸೊ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನೀವು ಯಾವುದಾದ್ರೂ ಒಂದು ಸ್ಟಾಕಲ್ಲಿ ಮುಖ್ಯವಾಗಿ ನೋಡಬೇಕಾಗಿರ್ತಕ್ಕಂಥ 4 ಇಂಪಾರ್ಟೆಂಟ್ ರೇಷಿಯೋಗಳನ್ನು ಡಿಸ್ಕಸ್ ಮಾಡ್ತಾ ಇದ್ದೀನಿ. ಇಮ್ಯಾಜಿನ್ ಮಾಡ್ಕೊಳ್ಳಿ, ನಿಮ್ಮದೇ ಒಂದು ಬಿಸ್ನೆಸ್ ಇದೆ ಅಂತೇಳಿ ನೀವು ತಿಳ್ಕೊಳ್ಳೋಣ. ನಿಮ್ಮ ಒಂದು ಬಿಸ್ನೆಸ್ಸಿಗೆ ಇವಾಗ ನೀವು 1 ಕೋಟಿ ರೂಪಾಯಿ ನೀವು ಇನ್ವೆಸ್ಟ್ಮೆಂಟ್ ಮಾಡಿದ್ದೀರಾ. ಈ ಒಂದು 1 ಕೋಟಿ ರೂಪಾಯಿ ಏನಿದೆಯಲ್ಲ ಇದನ್ನು ನಾವು ಈಕ್ವಿಟಿ ಅಥವಾ ಶೇರ್ ಹೋಲ್ಡರ್ಸ್ ಈಕ್ವಿಟಿ ಅಂತೇಳಿ ನಾವು ಕರಿತೀವಿ. ಅದೇ ಥರ ನಿಮ್ಮ ಒಂದು ಬಿಸ್ನೆಸ್ ರನ್ ಮಾಡೋದಕ್ಕೆ ನೀವು ಬ್ಯಾಂಕಿಂದ 50 ಲಕ್ಷ ರೂಪಾಯಿ ಸಾಲ ತೊಗೊಂಡಿದ್ದೀರಿ ಅಂತ ಅನ್ಕೋಣ. ಸೊ ಟೋಟಲ್ ನೀವು ಇವತ್ತಿನ ನಿಮ್ಮ ಒಂದು ಬಿಸ್ನೆಸ್ ರನ್ ಮಾಡೋದಕ್ಕೆ ನೀವು 1 ಕೋಟಿ 50 ಲಕ್ಷ ರೂಪಾಯಿ ನೀವು ಇನ್ವೆಸ್ಟ್ಮೆಂಟ್ ಮಾಡಿದಂಗೆ ಆಗುತ್ತೆ. ನಿಮ್ಮ ಒಂದು ಬಿಸ್ನೆಸ್ ಇವಾಗ ಆಲ್ರೆಡಿ ತುಂಬ ಚೆನ್ನಾಗಿ ನಡೀತಾ ಇದೆ ಅಂತ ಅನ್ಕೋಣ. ಅದರಿಂದ ನಿಮಗೆ ಈಗಾಗಲೇ ಆದಾಯ ಎಲ್ಲ ಬರೋದಕ್ಕೆ ಸ್ಟಾರ್ಟ್ ಆಗಿದೆ. ಆ ಒಂದು ಆದಾಯ ಎಲ್ಲ ಬಂದ ಮೇಲೆ ಅಂದರೆ ಖರ್ಚು ಎಲ್ಲ ಆದಮೇಲೆ ಉಳಿದಿರ್ತಕ್ಕಂಥ ಅಮೌಂಟ್ ಏನಿದೆಯಲ್ಲ ಅದನ್ನು ನಾವು ಎಬಿಟಾ ಅಂತ ಕರಿತೀವಿ, ಅರ್ನಿಂಗ್ ಬಿಫೋರ್ ಇಂಟ್ರೆಸ್ಟ್ ಆ್ಯಂಡ್ ಟ್ಯಾಕ್ಸ್. ಈ ಒಂದು ದುಡ್ಡಿಗೆ ನಾವು ಇನ್ನೂ ಕೂಡ ಇಂಟ್ರೆಸ್ಟ್ ಪೇ ಮಾಡಿರಲ್ಲ ಮತ್ತು ಟ್ಯಾಕ್ಸ್ ಕೂಡ ಕಟ್ಟಿರಲ್ಲ. ಅದನ್ನೇ ನಾವು ಅರ್ನಿಂಗ್ ಬಿಫೋರ್ ಇಂಟ್ರೆಸ್ಟ್ ಆ್ಯಂಡ್ ಟ್ಯಾಕ್ಸ್ ಅಂತ ಕರಿತೀವಿ, ಎಬಿಟ್. ಅದು ಬಂದ್ಬಿಟ್ಟು 35 ಲಕ್ಷ ರೂಪಾಯಿ ಜನರೇಟ್ ಮಾಡಿದೆ ಅಂತ ಅನ್ಕೋಣ. ನೆಕ್ಸ್ಟ್ ನೀವು ಇಂಟ್ರೆಸ್ಟ್ ಎಲ್ಲ ಪೇ ಮಾಡಿದ್ದೀರಾ ಮತ್ತು ಟ್ಯಾಕ್ಸ್ ಎಲ್ಲ ಪೇ ಮಾಡ್ತೀರಾ ಈ ಬಂದಿರತಕ್ಕಂಥ ಅಮೌಂಟ್ ಮೇಲೆ. ಆಮೇಲೆ ನಿಮ್ಮ ಹತ್ರ ಉಳಿದಿರ್ತಕ್ಕಂಥ ಅಮೌಂಟ್ ಬಂದ್ಬಿಟ್ಟು 22,50,000 ರೂಪಾಯಿ ನಿಮ್ಮ ಹತ್ರ ಉಳಿದಿದೆ ಅಂತ ಅನ್ಕೋಣ. ಇದು ನಿಮ್ಮದೇ ಒಂದು ಕಂಪ್ನಿನ ನೀವು ರನ್ ಮಾಡ್ತಾ ಇದ್ದೀರಾ ಅಂತೇಳಿ ತಿಳ್ಕೊಂಡು ನಾನೊಂದು ಎಕ್ಸಾಂಪಲ್ನ ನಾನು ನಿಮ್ಗೆ ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ನೆಕ್ಸ್ಟು ಟ್ಯಾಕ್ಸ್ ಎಲ್ಲ ಕಟ್ಟಿದ ಮೇಲೆ ಕಂಪ್ನಿ ಎಷ್ಟು ಪ್ರಾಫಿಟ್ ಮಾಡ್ಕೊಂಡಿದೆ ಅನ್ನೋದನ್ನು ಈ ಒಂದು ಪ್ರಾಫಿಟ್ ಆಫ್ಟರ್ ದ ಟ್ಯಾಕ್ಸ್ PAT ತೋರಿಸುತ್ತೆ. 22,50,000 ರೂಪಾಯಿ ಬಂದ್ಬಿಟ್ಟು ಪ್ರಾಫಿಟ್ ಆಫ್ಟರ್ ದ ಟ್ಯಾಕ್ಸ್ ಆಗಿರುತ್ತೆ. ಸೊ ಇವಾಗ ನಾವು ಒಂದೊಂದಾಗಿ ರೇಷಿಯೋಗಳನ್ನು ಕ್ಯಾಲ್ಕುಲೇಟ್ ಮಾಡ್ತಾ ಹೋಗೋಣ. ಫಸ್ಟ್ ನಾವು ROCE ಬಗ್ಗೆ ತಿಳ್ಕೊಳ್ಳೋಣ. ROCE ಅಂತಂದರೆ ರಿಟರ್ನ್ ಆನ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ಅಂತೇಳಿ. ಇದನ್ನು ನಾವು ಕನ್ನಡದಲ್ಲಿ ಹೇಳ್ಬೇಕಂತಂದರೆ ಇವಾಗ ನಾವು ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದ್ದೀವಿ, ಒಟ್ಟಾರೆ ಇನ್ವೆಸ್ಟ್ಮೆಂಟ್ ಮೇಲೆ ನಾವು ಎಷ್ಟು ರಿಟರ್ನ್ ಬಂದಿದೆ ಅನ್ನೋದನ್ನು ನಾವು ತಿಳ್ಕೊಳ್ಳೋದನ್ನೇ ನಾವು ROCE ಅಂತ ಕರಿತೀವಿ. ಇವತ್ತಿನ ದಿನ ನಮ್ಮ ಒಂದು ಬಿಸ್ನೆಸ್ ರನ್ ಮಾಡೋದಕ್ಕೆ ನಾವು 1 ಕೋಟಿ ರೂಪಾಯಿ ನಮ್ಮ ಹಣ 50 ಲಕ್ಷ ರೂಪಾಯಿ ನಾವು ಬ್ಯಾಂಕಿಂದ ನಾವು ಇನ್ವೆಸ್ಟ್ಮೆಂಟ್ ಮಾಡಿರೋದ್ರಿಂದ ಟೋಟಲ್ ಇನ್ವೆಸ್ಟ್ಮೆಂಟ್ ಮೇಲೆ ಎಷ್ಟು ರಿಟರ್ನ್ ಬಂದಿದೆ ಅನ್ನೋದನ್ನು ನಾವು ತಿಳ್ಕೊಳ್ಳೋದನ್ನೇ ಈ ಒಂದು ROCE ತೋರಿಸುತ್ತೆ.
ನೀವು ಯಾವುದಾದ್ರೂ ಒಂದು ಕಂಪ್ನಿನ ನೀವು ROC ವ್ಯಾಲ್ಯೂ ನೋಡಿದಾಗ ನೀವು ಇದರಿಂದ ಏನು ಅರ್ಥ ಮಾಡ್ಕೊಳ್ಬೇಕಂತಂದರೆ, ಆ ಒಂದು ಕಂಪ್ನಿ ಅದರ ಒಂದು ಓನ್ ಇನ್ವೆಸ್ಟ್ಮೆಂಟು, ಇಕ್ವಿಟಿ ಪ್ಲಸ್ ಸಾಲ ಏನು ತೊಗೊಂಡಿದೆ ಎರಡೂ ಸೇರಿ ಅದೇನು ಇನ್ವೆಸ್ಟ್ಮೆಂಟ್ ಮಾಡಿದೆ ಅದರ ಮೇಲೆ ಎಷ್ಟು ರಿಟರ್ನ್ ಬಂದಿದೆ ಅನ್ನೋದನ್ನ ಈ ಒಂದು ROC ತೋರಿಸುತ್ತೆ. ಇದರ ಒಂದು ಫಾರ್ಮುಲಾ ಬಂದ್ಬಿಟ್ಟು ಎಬಿಟಾ ಡಿವೈಡೆಡ್ ಬೈ ನಾವು ಸಾಲ ಪ್ಲಸ್ ನಮ್ಮ ಒಂದು ಇಕ್ವಿಟಿ ಓನ್ ಇನ್ವೆಸ್ಟ್ಮೆಂಟ್. ಸೊ ಎಬಿಟಾ ಬಂದ್ಬಿಟ್ಟು ಇವಾಗ 35 ಲಕ್ಷ ರೂಪಾಯಿ ಬಂದಿದೆ. 1 crore ಪ್ಲಸ್ 50 ಲಕ್ಷ ರೂಪಾಯಿ ನಾವು ಇನ್ವೆಸ್ಟ್ಮೆಂಟ್ ಮಾಡಿದ್ದೀವಿ ಈ ಒಂದು ಕಂಪನಿ ಬಿಸ್ನೆಸ್ ಅಲ್ಲಿ. ಸೊ ಹಾಗಾಗಿ ನಾವು ಡಿವೈಡ್ ಮಾಡಿದಾಗ ROC ಬಂದ್ಬಿಟ್ಟು 23.33% ಬರುತ್ತೆ. ಇದರಲ್ಲಿ ನಾವು ಮುಖ್ಯವಾಗಿ ಪ್ರಾಫಿಟ್ ಪರ್ಸೆಂಟೇಜ್ನ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ ಇಂಟ್ರೆಸ್ಟ್ ಮತ್ತು ಟ್ಯಾಕ್ಸಸ್ನ ಪೇ ಮಾಡೋಕ್ಕಿಂತ ಮುಂಚೆ. ಇದರಿಂದ ನಾವು ಏನು ಅರ್ಥ ಮಾಡ್ಕೊಳ್ಬೇಕಂತಂದರೆ, ಇವಾಗ ಕಂಪ್ನಿಗಳು ಕೆಲವೊಂದು ಸಾರಿ ಹೊರಗಡೆಯಿಂದ ಲೋನ್ ತೊಗೊಂಡು ಬಂದು ಬಿಸ್ನೆಸ್ನ ರನ್ ಮಾಡ್ತಾ ಇರ್ತವೆ. ಆ ಒಂದು ಲೋನ್ಗೆ ಅವರು 8-12% ಇಂಟ್ರೆಸ್ಟ್ನವರು ಪೇ ಮಾಡಬೇಕಾಗಿರುತ್ತೆ. ಇಲ್ಲಿ ಬರ್ತಕ್ಕಂತಹ ಪರ್ಸೆಂಟೇಜ್ ರಿಟರ್ನ್ ಏನಿದೆಯಲ್ಲ ಅದಕ್ಕಿಂತನೂ ಕೂಡ ಒಂದು ಹೆಚ್ಚಿನ ಪರ್ಸೆಂಟೇಜ್ ರಿಟರ್ನ್ ಇತ್ತಪ್ಪಂತಂದರೆ ಕಂಪ್ನಿಗಳು ತುಂಬ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡ್ತಾ ಇದೆ ಮತ್ತು ಕಂಪ್ನಿಗಳು ತುಂಬ ಕೇಪಬಲ್ ಆಗಿ ಆ ಒಂದು ಇಂಟ್ರೆಸ್ಟ್ ನಾವು ಪೇ ಮಾಡೋದಕ್ಕೆ ಅರ್ಹರಾಗಿದ್ದಾವೆ ಅಂತೇಳಿ ನಮಗೆ ಗೊತ್ತಾಗುತ್ತೆ. ಸೊ ಜನರಲ್ ಆಗಿ ನೀವು ಯಾವುದಾದ್ರೂ ಒಂದು ಕಂಪ್ನಿನ ನೋಡ್ತಾ ಇರಬೇಕಾದ್ರೆ ಅದರ ಒಂದು ROC ಬಂದ್ಬಿಟ್ಟು ಇಯರ್ ಬೈ ಇಯರ್ ಅದು ಹೆಚ್ಚಾಗ್ತಾನೆ ಹೋಗಿರ್ತಾ ಇರಬೇಕು. ಆವಾಗ ಮಾತ್ರ ಅವರು ಆ ಒಂದು ಇಂಟ್ರೆಸ್ಟ್ ಏನು ಪೇ ಮಾಡ್ತಾ ಇರೋದಲ್ಲ ಅದನ್ನು ಅವರು ಈಸಿಯಾಗಿ ರಿಕವರಿ ಮಾಡ್ಕೋಬಹುದು ಅಂತೇಳಿ ನಮಗೆ ಗೊತ್ತಾಗುತ್ತೆ. ನೆಕ್ಸ್ಟು ನಾವು ಕಂಪ್ನಿಲಿ ನೋಡಬೇಕಾಗಿರ್ತಕ್ಕಂಥ ಇನ್ನೊಂದು ರೇಷಿಯೋ ಬಂದ್ಬಿಟ್ಟು ROE ಅಂತಂದರೆ ರಿಟರ್ನ್ ಆನ್ ಇಕ್ವಿಟಿ ಅಂತೇಳಿ. ಈ ಒಂದು ಹೆಸರೇ ಇದು ಸೂಚಿಸುವಂತೆ ಇಕ್ವಿಟಿ ಮೇಲೆ ಅಂದರೆ ನಮ್ಮ ಒಂದು ಓನ್ ಇನ್ವೆಸ್ಟ್ಮೆಂಟ್ ಕಂಪ್ನಿಯಲ್ಲಿ ಏನಿರುತ್ತೆ ಅದ್ರ ಮೇಲೆ ಎಷ್ಟು ರಿಟರ್ನ್ ಬಂದಿದೆ ಅಂತೇಳಿ ಕ್ಯಾಲ್ಕುಲೇಟ್ ಮಾಡೋದನ್ನೇ ನಾವು ROE ಅಂತ ಕರಿತೀವಿ. ROEನ ನಾವು ಕ್ಯಾಲ್ಕುಲೇಟ್ ಮಾಡಲು ಪ್ರಾಫಿಟ್ ಆಫ್ಟರ್ ದ ಟ್ಯಾಕ್ಸ್ ಡಿವೈಡೆಡ್ ಬೈ ಶೇರ್ ಹೋಲ್ಡರ್ಸ್ ಇಕ್ವಿಟಿ ಅಥವಾ ಇಕ್ವಿಟಿ ನಾವು ಮಾಡಿದಾಗ ನಮಗೆ ROE ರಿಟರ್ನ್ ಆನ್ ಇಕ್ವಿಟಿ ಬರುತ್ತೆ. ಸೊ ಪ್ರಾಫಿಟ್ ಆಫ್ಟರ್ ದ ಟ್ಯಾಕ್ಸ್ ಬಂದ್ಬಿಟ್ಟು 22,50,000 ರೂಪಾಯಿ ಆಗಿದೆ. ನಮ್ಮ ಒಂದು ಓನ್ ಇನ್ವೆಸ್ಟ್ಮೆಂಟ್ ಈ ಒಂದು ಕಂಪ್ನಿಯಲ್ಲಿ 1 ಕೋಟಿ ರೂಪಾಯಿ ಇದೆ. ROE ಬಂದ್ಬಿಟ್ಟು 22.50 ಇದೆ. ಕೆಲವೊಂದು ಟೈಮ್ ಏನಾಗುತ್ತೆ ಕಂಪ್ನಿಗಳು ROE ಬಂದ್ಬಿಟ್ಟು ತುಂಬ ಹೆಚ್ಚಿರುತ್ತೆ, ROC ಬಂದ್ಬಿಟ್ಟು ಭಾಳ ಕಡಿಮೆ ಇರುತ್ತೆ. ಆವಾಗ ನೀವು ಏನು ಅರ್ಥ ಮಾಡ್ಕೋಬೇಕಂತಂದರೆ ಕಂಪ್ನಿ ಹೆಚ್ಚು ಸಾಲವನ್ನು ತೊಗೊಂಡು ಇವತ್ತಿನ ದಿನ ಈ ಒಂದು ಬಿಸ್ನೆಸ್ನ ರನ್ ಮಾಡ್ತಾ ಇದೆ ಅಂತೇಳಿ ನಿಮಗೆ ಗೊತ್ತಾಗುತ್ತೆ. ಕೆಲವೊಂದು ಟೈಮು ROE ವ್ಯಾಲ್ಯೂ ಮತ್ತು ROC ವ್ಯಾಲ್ಯೂ ತುಂಬ ಅಂದರೆ ತುಂಬ ಡಿಫ್ರೆನ್ಸ್ ಇತ್ತಪ್ಪ ಅಂದರೆ ಈ ಥರ ನೀವು ಈ ಒಂದು ರೇಷಿಯೋನ ಅರ್ಥ ಮಾಡ್ಕೊಳ್ಬೇಕಂತೇಳಿ ನಾನು ನಿಮಗೆ ಹೇಳ್ತಾ ಇದ್ದೀನಿ. ನೀವು ಕೇವಲ ಯಾವುದಾದ್ರೂ ಒಂದು ಕಂಪ್ನಿಗಳಲ್ಲಿ ROEನ ನೋಡೋದ್ರಿಂದ ಮಾತ್ರ ನಿಮಗೆ ಆ ಒಂದು ಕಂಪ್ಲೀಟ್ ಪಿಕ್ಚರನ್ನು ನಿಮಗೆ ಗೊತ್ತಾಗೋದಿಲ್ಲ. ಏನಕ್ಕಂತಂದರೆ ಇದು ಕೇವಲ ಇಕ್ವಿಟಿ ಪಾರ್ಟನ್ನು ಮಾತ್ರ ಅದು ಕನ್ಸಿಡರ್ ಮಾಡುತ್ತೆ, ಡೆಬ್ಟ್ ಪಾರ್ಟನ್ನು ಅಥವಾ ಸಾಲವನ್ನು ಇದು ಕನ್ಸಿಡರ್ ಮಾಡೋದಿಲ್ಲ. ಸೊ ಹಾಗಾಗಿ ನೀವು ಯಾವುದೇ ಒಂದು ಕಂಪನಿ ರೇಷಿಯೋಗಳನ್ನು ನೀವು ನೋಡ್ತಾ ಇರೋ ಟೈಮಲ್ಲಿ ROE ಮತ್ತು ROC ಎರಡೂ ಕೂಡ ತುಂಬ ಚೆನ್ನಾಗಿ ಇಂಪ್ರೂವ್ ಆಗ್ತಾ ಇರಬೇಕು ಮತ್ತು ಅವೆರಡರ ಮಧ್ಯೆ ಡಿಫ್ರೆನ್ಸ್ ಅನ್ನೋದು ಹೆಚ್ಚು ಇರಬಾರ್ದು. ಇವೆರಡನ್ನೂ ಕೂಡ ನೀವು ಗಮನಿಸಬೇಕಾಗತ್ತೆ. ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ರೇಷಿಯೋ ನೀವು ಗಮನಿಸಬೇಕಾಗಿರೋದು ಏನಂತಂದರೆ ಡೆಬ್ಟ್ ಟು ಇಕ್ವಿಟಿ ರೇಷಿಯೋ. ಈ ಒಂದು ಹೆಸರೇ ಸೂಚಿಸುವಂತೆ ಇದು ಇಕ್ವಿಟಿ ಮೇಲೆ ಎಷ್ಟು ಡೆಬ್ಟ್ ಇದೆ ಅನ್ನೋದನ್ನ ಈ ಒಂದು ಡೆಬ್ಟ್ ಟು ಇಕ್ವಿಟಿ ರೇಷಿಯೋ ತೋರಿಸುತ್ತೆ. ಈ ಒಂದು ಡೆಬ್ಟ್ ಟು ಇಕ್ವಿಟಿ ರೇಷಿಯೋ ಕಂಡುಹಿಡಬೇಕಂದ್ರೆ ನೀವು ಡೆಬ್ಟ್ ಡಿವೈಡೆಡ್ ಬೈ ಇಕ್ವಿಟಿ ಮಾಡಿದಾಗ ನಮಗೆ ಡೆಬ್ಟ್ ಟು ಇಕ್ವಿಟಿ ರೇಷಿಯೋ ಬರುತ್ತೆ. ನೀವು ಇಲ್ಲಿ ನೋಡ್ಬೋದು 0.5 crores ನಾವು ಸಾಲ ತೊಗೊಂಡಿದ್ವಿ, 1 ಕೋಟಿ ರೂಪಾಯಿ ನಮ್ಮ ಒಂದು ಓನ್ ಇನ್ವೆಸ್ಟ್ಮೆಂಟ್ ಇತ್ತು ಈ ಒಂದು ಕಂಪನಿಯಲ್ಲಿ. ಸೊ ಡೆಬ್ಟ್ ಟು ಇಕ್ವಿಟಿ ಬಂದ್ಬಿಟ್ಟು 0.5% ಇದೆ. ನೀವು ಯಾವುದಾದ್ರೂ ಒಂದು ಕಂಪನಿದು ಡೆಬ್ಟ್ ಟು ಇಕ್ವಿಟಿ ತುಂಬ ಹೆಚ್ಚಿತ್ತಂತಂದ್ರೆ ನೀವು ಇದರಿಂದ ಏನು ಗಮನಿಸಬೇಕಂತಂದ್ರೆ ಕಂಪನಿ ಹೆಚ್ಚು ಸಾಲವನ್ನು ತೊಗೊಂಡು ಬಂದು ಇವತ್ತಿನ ದಿನ ತನ್ನ ಒಂದು ಬಿಸ್ನೆಸ್ನ ಅದು ರನ್ ಮಾಡ್ತಾ ಇದೆ ಅಂತೇಳಿ ನಮಗೆ ಈ ಒಂದು ಡೆಬ್ಟ್ ಟು ಇಕ್ವಿಟಿ ನೋಡೋದ್ರಿಂದ ನಮಗೆ ಗೊತ್ತಾಗುತ್ತೆ. ನಾರ್ಮಲ್ ಆಗಿ ಡೆಬ್ಟ್ ಟು ಇಕ್ವಿಟಿ ಬಂದ್ಬಿಟ್ಟು ಲೆಸ್ ದೆನ್ ಏನಾದರೂ 1 ಇತ್ತಪ್ಪ ಅಂದರೆ ಅಥವಾ 0.5 ಅಥವಾ 0.5ಕ್ಕಿಂತ ತುಂಬ ಕಡಿಮೆ ಇತ್ತಪ್ಪ ಅಂದರೆ ಅದು ಆ ಒಂದು ಕಂಪನಿಗೆ ಒಳ್ಳೆಯದು. ಸೊ ಇಲ್ಲಿ ನೋಡ್ಬೋದು ನೀವು ನಂಬರ್ ಇಲ್ಲಿ 0.5 ತೋರಿಸುತ್ತೆ. ಅಂದರೆ ಇವಾಗ 1 ಕೋಟಿ ರೂಪಾಯಿ ನಮ್ದು ಇನ್ವೆಸ್ಟ್ಮೆಂಟ್ ಇದೆ, ಇದರಲ್ಲಿ ಒಂದು 50 ಲಕ್ಷ ರೂಪಾಯಿ ನಮ್ದು ಸಾಲನೇ ಇದೆ ಅಂತೇಳಿ ಇದು ತೋರಿಸುತ್ತೆ. ನೀವು ಡೆಬ್ಟ್ ಟು ಇಕ್ವಿಟಿ ಏನಾದರೂ 1 ಇತ್ತಪ್ಪ ಅಂತಂದರೆ ಅಂದರೆ ನಮ್ಮ 1 ಕೋಟಿ ರೂಪಾಯಿ ನಮ್ಮದು ಓನ್ ಇನ್ವೆಸ್ಟ್ಮೆಂಟ್ ಇದೆ, ಇನ್ನು 1 ಕೋಟಿ ರೂಪಾಯಿ ನಾವು ಸಾಲ ತೊಗೊಂಡು ಬಂದಿದ್ದೀವಿ ಅಂತೇಳಿ ನಮ್ಗೆ ಗೊತ್ತಾಗುತ್ತೆ. ಇವಾಗ ಡೆಬ್ಟ್ ಟು ಇಕ್ವಿಟಿ ಬಂದ್ಬಿಟ್ಟು 2 ಇತ್ತಪ್ಪ ಅಂತಂದರೆ 1 ಕೋಟಿ ರೂಪಾಯಿ ನಮ್ಮದು ಓನ್ ಇನ್ವೆಸ್ಟ್ಮೆಂಟ್ ಇದೆ, ಇದಕ್ಕೆ ನಾವು 2 ಕೋಟಿ ರೂಪಾಯಿ ಸಾಲ ತೊಗೊಂಡು ಬಂದಿದ್ದೀವಿ ಅಂತೇಳಿ ನಮಗೆ ಗೊತ್ತಾಗುತ್ತೆ. ಅಂತಂದರೆ ನಮ್ಮ ಇನ್ವೆಸ್ಟ್ಮೆಂಟ್ಗಿಂತ ಸಾಲನೇ ಇಲ್ಲಿ ಹೆಚ್ಚಿದೆ ಅಂತೇಳಿ ನಿಮಗೆ ಗಮನಿಸಬಹುದಾಗುತ್ತೆ. ಸೊ ಕೆಲವೊಂದು ಟೈಮು ನಾವು ನಾರ್ಮಲ್ ರೇಷಿಯೋಗಳನ್ನು ನೋಡೋದಕ್ಕೂ ಮತ್ತು ಇವಾಗ ನಮ್ಮದೇ ಓನ್ ಕಂಪ್ನಿ ಅಂತೇಳಿ ನಾವು ಕ್ಯಾಲ್ಕುಲೇಟ್ ಮಾಡೋದಕ್ಕೂ ತುಂಬ ಅಂದರೆ ತುಂಬ ಡಿಫ್ರೆನ್ಸ್ ಆಗುತ್ತೆ. ಸೊ ಈ ಒಂದು 0.5% ಏನನ್ನು ಸೂಚಿಸುತ್ತಂತಂದರೆ ಇವಾಗ ನಮ್ಮ ಒಂದು ಓನ್ ಇನ್ವೆಸ್ಟ್ಮೆಂಟ್ ಇದರಲ್ಲಿ 1 ಕೋಟಿ ರೂಪಾಯಿ ಇದ್ದರೆ ಇದರಲ್ಲಿ ಈ ಒಂದು ಕಂಪ್ನಿಯಲ್ಲಿ ಇವತ್ತಿನ ದಿನ ಸಾಲ ಬಂದ್ಬಿಟ್ಟು ಒಂದು 50% ಇದೆ ಅಂತೇಳಿ ಗೊತ್ತಾಗುತ್ತೆ. ನೆಕ್ಸ್ಟ್ ಬರುತ್ತೆ ಇಂಟ್ರೆಸ್ಟ್ ಕವರೇಜ್ ರೇಷಿಯೋ ಅಂತೇಳಿ. ಭಾಳ ಜನ ಈ ಒಂದು ಇಂಟ್ರೆಸ್ಟ್ ಕವರೇಜ್ ರೇಷಿಯೋನ ಭಾಳ ಜನ ನೋಡೋದಿಲ್ಲ. ಇದು ಕೂಡ ಒಂದು ತುಂಬ ಇಂಪಾರ್ಟೆಂಟ್ ರೇಷಿಯೋ. ನೀವು ಯಾವುದಾದ್ರೂ ಒಂದು ಕಂಪನಿಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋಕ್ಕಿಂತ ಮುಂಚೆ ಇದನ್ನು ಕೂಡ ನೀವು ನೋಡಬೇಕಾಗತ್ತೆ. ಈ ಒಂದು ರೇಷಿಯೋವನ್ನು ನಾವು ನೋಡೋದ್ರಿಂದ ಯಾವುದಾದ್ರೂ ಒಂದು ಕಂಪನಿಗೆ ಅದರ ಒಂದು ಇಂಟ್ರೆಸ್ಟ್ನ ಪೇ ಮಾಡೋದು ಆ ಒಂದು ಕಂಪನಿಗೆ ಎಷ್ಟು ಸುಲಭ ಅಥವಾ ಎಷ್ಟು ಡಿಫಿಕಲ್ಟ್ ಅನ್ನೋದನ್ನ ಈ ಒಂದು ಇಂಟ್ರೆಸ್ಟ್ ಕವರೇಜ್ ರೇಷಿಯೋ ಸೂಚಿಸುತ್ತೆ.
ಮತ್ತು ಈ ಒಂದು ರೇಷಿಯೋನ ನಾವು ನೋಡೋದ್ರಿಂದ ಕಂಪನಿ ತನ್ನ ಒಂದು ಲೋನನ್ನು ಪೇ ಮಾಡೋದಕ್ಕೆ ಅದು ಕೇಪೇಬಲ್ ಆಗಿದೆಯಾ ಇಲ್ಲ ಅನ್ನೋದು ಕೂಡ ನಾವು ಇದರಿಂದ ಗಮನಿಸಬಹುದಾಗಿದೆ. ಸೊ ಈ ಒಂದು ರೇಷಿಯೋನು ಕೂಡ ನಿಮಗೆ ಈ ಒಂದು ಕಂಪನಿಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದಾ ಬೇಡ ಅನ್ನೋದು ಕೂಡ ನೀವು ಇದರಿಂದ ಡಿಸೈಡ್ ಮಾಡ್ಬೋದು ಈ ಒಂದು ರೇಷಿಯೋದಿಂದನೂ ಕೂಡ. ಸೊ ಈ ಒಂದು ಇಂಟ್ರೆಸ್ಟ್ ಕವರೇಜ್ ರೇಷಿಯೋನ ನಾವು ಕಂಡುಹಿಡಬೇಕಂದ್ರೆ ಇವತ್ತಿನ ದಿನ ಈ ಒಂದು ಕಂಪ್ನಿ 50 ಲಕ್ಷ ರೂಪಾಯಿ ಸಾಲ ತೊಗೊಂಡಿದೆ. ಅದರ ಒಂದು ಪರ್ಸೆಂಟೇಜ್ ಬಂದ್ಬಿಟ್ಟು 10% ಅನ್ಕೋಣ. ಅದಕ್ಕೆ ಆ ಒಂದು ಕಂಪ್ನಿ ವರ್ಷಕ್ಕೆ 5 ಲಕ್ಷ ರೂಪಾಯಿ ಸಾಲ ಒಂದು ಕಟ್ತಿದೆ ಅಂತ ಅಂದ್ಕೊಂಡಾಗ ಆ್ಯನ್ಯುವಲ್ ಇಂಟ್ರೆಸ್ಟ್ ಕಾಸ್ಟ್ ಬಂದ್ಬಿಟ್ಟು 5 ಲಕ್ಷ ರೂಪಾಯಿ ಆಗಿರುತ್ತೆ. ಇಂಟ್ರೆಸ್ಟ್ ಕವರೇಜ್ ರೇಷಿಯೋನ ನಾವು ಎಬಿಟಾ ಡಿವೈಡೆಡ್ ಬೈ ಇಂಟ್ರೆಸ್ಟ್ ಎಕ್ಸ್ಪೆನ್ಸಸ್ಸು, ಎಬಿಟಾ ಅರ್ನಿಂಗ್ ಬಿಫೋರ್ ಇಂಟ್ರೆಸ್ಟ್ ಟ್ಯಾಕ್ಸ್ ಡಿವೈಡೆಡ್ ಬೈ ಇವತ್ತಿನ ದಿನ ಈ ಒಂದು ಕಂಪ್ನಿ ಎಷ್ಟು ಇಂಟ್ರೆಸ್ಟ್ ಪೇ ಮಾಡ್ತಾ ಇದೆ ಇಯರ್ಲಿ ಅನ್ನೋದನ್ನು ನಾವು ಕ್ಯಾಲ್ಕುಲೇಟ್ ಮಾಡಿದಾಗ ನಮಗೆ ಇಂಟ್ರೆಸ್ಟ್ ಕವರೇಜ್ ರೇಷಿಯೋ ಬರುತ್ತೆ 7 ಅಂತೇಳಿ. ನೀವು ಯಾವುದಾದ್ರೂ ಒಂದು ಕಂಪ್ನಿ ನೋಡ್ತಾ ಇದ್ದೀರಾ, ಅದರ ಒಂದು ಇಂಟ್ರೆಸ್ಟ್ ಕವರೇಜ್ ರೇಷಿಯೋ ಬಂದ್ಬಿಟ್ಟು ಹೆಚ್ಚಿದೆ ಮತ್ತು ಅದು ಇಯರ್ ಬೈ ಇಯರ್ ಅದರ ಒಂದು ಇಂಟ್ರೆಸ್ಟ್ ಕವರೇಜ್ ರೇಷಿಯೋ ಇನ್ನೂ ಹೆಚ್ಚಾಗ್ತಾ ಇದೆ ಅಂತಂದಾಗ ಬೇರೆ ಒಂದು ಕಂಪ್ನಿಗಳ ಜೊತೆ ಕಂಪೇರ್ ಮಾಡಿದಾಗ ನೀವು ಆ ಒಂದು ಕಂಪ್ನಿ ಫಂಡಮೆಂಟಲಿ ಸ್ಟ್ರಾಂಗ್ ಇದೆ, ಈ ಒಂದು ಕಂಪ್ನಿಲಿ ನಾವು ಬೆಟ್ ಮಾಡ್ಬೋದು ಅಂತೇಳಿ ನೀವು ಡಿಸೈಡ್ ಆಗ್ಬೋದು. ನೆಕ್ಸ್ಟ್ ವೀಕ್ಷಕರೇ, ಭಾಳ ಜನ ತಿಳ್ಕೊಬೇಕಾಗಿರೋದು ಮತ್ತು ಭಾಳ ಜನ ಏನು ತಪ್ಪು ಮಾಡ್ತಾರೆ ಅಂತೇಳಿ ನಾನು ನಿಮಗೆ ಹೇಳ್ತಾ ಇದ್ದೀನಿ. ನೀವು ಯಾವುದಾದ್ರೂ ಒಂದು ಕಂಪ್ನಿ ರೇಷಿಯೋಗಳನ್ನು ನೀವು ನೋಡಿದ ಮೇಲೆ ಈ ಒಂದು ಕಂಪ್ನಿ ಚೆನ್ನಾಗಿದೆನಾ ಇಲ್ಲ ಅಂತೇಳಿ ನೀವು ಇನ್ನೊಂದು ಕಂಪ್ನಿ ಜೊತೆ ನೀವು ಕಂಪೇರ್ ಮಾಡಿಕೊಂಡು ನೋಡಬೇಕಾಗತ್ತೆ. ಬೇರೆ ಕಂಪ್ನಿ ಕಂಪೇರ್ ಮಾಡಿಕೊಂಡ್ರೆ ಈ ಒಂದು ಕಂಪ್ನಿ ಯಾವ ಥರ ಪರ್ಫಾರ್ಮೆನ್ಸ್ ಮಾಡ್ತಾ ಇದೆ ಅಂತೇಳಿ. ಸೊ ಆ ಒಂದು ಟೈಮಲ್ಲಿ ನೀವು ಸೇಮ್ ಸೆಕ್ಟರ್ಲಿ ಇರ್ತಕ್ಕಂಥ ಕಂಪ್ನಿ ಜೊತೆ ನೀವು ಕಂಪೇರ್ ಮಾಡಬೇಕು. ಒಂದು ಕಂಪ್ನಿನ ನೀವು ಇನ್ನೊಂದು ಸೆಕ್ಟರ್ಲಿ ಇರ್ತಕ್ಕಂಥ ಬೇರೆ ಒಂದು ಸೆಕ್ಟರ್ಲಿ ಇರ್ತಕ್ಕಂಥ ಕಂಪ್ನಿ ಜೊತೆ ನೀವು ಕಂಪೇರ್ ಮಾಡಬಾರ್ದು ಅಂತೇಳಿ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಇದು ಎಲ್ಲದರಲ್ಲೂ ಕೂಡ ಅಪ್ಲಿಕೇಬಲ್ ಆಗುತ್ತೆ. ನೀವು ಯಾವುದೇ ಒಂದು ರೇಷಿಯೋಗಳನ್ನ ತೊಗೊಂಡಾಗ ನೀವು ಆ ಒಂದು ಕಂಪ್ನಿ ಹೇಗೆ ಪರ್ಫಾರ್ಮೆನ್ಸ್ ಮಾಡ್ತಾ ಇದೆ ಅಂತಂದರೆ ನೀವು ಆ ಒಂದು ಸೆಕ್ಟರ್ಲಿ ಇರ್ತಕ್ಕಂಥ ಇನ್ನೊಂದು ಕಂಪ್ನಿ ಜೊತೆ ನೀವು ಕಂಪೇರ್ ಮಾಡ್ತಾ ಹೋದಾಗ ಮಾತ್ರ ನಿಮಗೆ ಗೊತ್ತಾಗುತ್ತೆ. ಏನಕ್ಕಂತಂದರೆ ಇವಾಗ ಒಂದು ಎಕ್ಸಾಂಪಲ್ ತೊಗೊಂಡ್ರೆ ನಾವು IT ಕಂಪ್ನಿಗಳಿಗೆ ಸಾಲ ಬೇಕಾಗೋದಿಲ್ಲ. ಹಾಗಾಗಿ IT ಕಂಪ್ನಿಗಳು ಯಾವಾಗಲೂ ಕೂಡ ಆಲ್ಮೋಸ್ಟ್ ಡೆಪ್ಟ್ ಫ್ರೀನೇ ಇರ್ತವೆ. ನೆಕ್ಸ್ಟು ಇವತ್ತಿನ ದಿನ ರಿಯಲ್ ಎಸ್ಟೇಟ್ ಸೆಕ್ಟರ್ ಕಂಪ್ನಿಗಳಿಗೆ ಬಂದಾಗ ರಿಯಲ್ ಎಸ್ಟೇಟ್ ಕಂಪ್ನಿಗಳಿಗೆ ಒಂದು ಹೆಚ್ಚಿನ ಒಂದು ಸಾಲದ ಅವಶ್ಯಕತೆ ಅವಕ್ಕೆ ಬೇಕಾಗುತ್ತೆ. ದೊಡ್ಡ ದೊಡ್ಡ ಪ್ರಾಜೆಕ್ಟ್ಗಳನ್ನು ಕಂಪ್ಲೀಟ್ ಮಾಡೋದಕ್ಕೆ ಅವರು ಸಾಲವನ್ನು ತೊಗೊತಾರೆ 2-3 ವರ್ಷಕ್ಕೆ. ಸೊ ಹಾಗಾಗಿ ಎರಡು ಸೇಮ್ ಕಂಪ್ನಿಗಳು ಮತ್ತು ಸೇಮ್ ರೇಷಿಯೋ ಅಥವಾ ಸೇಮ್ ಡೆಪ್ ಟು ಇಕ್ವಿಟಿ ಎರಡರಲ್ಲೂ ಕೂಡ ಬೇರೆ ಬೇರೆ ಆಗಿರುತ್ತೆ. ನೀವು ರಿಯಲ್ ಎಸ್ಟೇಟ್ ಕಂಪ್ನಿನಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡಬೇಕಂತ ಮಾಡ್ಕೊಂಡಾಗ ನೀವು ಇನ್ವೆಸ್ಟ್ಮೆಂಟ್ ಮಾಡಿರಬೇಕಾಗಿರ್ತಕ್ಕಂಥ ಕಂಪ್ನಿ ಬೇರೆ ಒಂದು ಕಂಪ್ನಿಗಳಿಗೆ ಕಂಪೇರ್ ಮಾಡಿಕೊಂಡ್ರೆ ಹೇಗೆ ಅದು ಉತ್ತಮವಾಗಿದೆ ಅಂತೇಳಿ ತಿಳ್ಕೊಬೇಕಂತ ಮಾಡ್ಕೊಂಡಿದ್ರೆ ಸೇಮ್ ಸೆಕ್ಟರಲ್ಲಿ ಇರ್ತಕ್ಕಂತಹ ಇನ್ನೊಂದು ರಿಯಲ್ ಎಸ್ಟೇಟ್ ಕಂಪ್ನಿಗಳನ್ನ ನೀವು ಚೆಕ್ ಮಾಡಬೇಕಾಗುತ್ತೆ. ಅವಾಗ ನಿಮಗೆ ರಿಯಲ್ ಎಸ್ಟೇಟ್ ಕಂಪ್ನಿಗಳಲ್ಲಿ ಯಾವ ಒಂದು ಕಂಪ್ನಿ ತುಂಬ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡ್ತಾ ಇದೆ, ಯಾವ ಒಂದು ಕಂಪ್ನಿ ಫೈನಾನ್ಷಿಯಲಿ ಅಥವಾ ಫಂಡಮೆಂಟಲಿ ಸ್ಟ್ರಾಂಗ್ ಇದೆ ಅಂತೇಳಿ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಸೊ ಇಲ್ಲಿವರೆಗೂ ನಾವು ಡಿಸ್ಕಸ್ ಮಾಡಿರ್ತಕ್ಕಂಥ ರೇಷಿಯೋಗಳು ROC, ROE, ಡೆಪ್ ಟು ಇಕ್ವಿಟಿ, ಅದೇ ಥರ ಇಂಟ್ರೆಸ್ಟ್ ಕವರೇಜು, ಇದನ್ನು ನೀವು screener.in ವೆಬ್ಸೈಟಲ್ಲೂ ಕೂಡ ನೀವು ಕಸ್ಟಮೈಸ್ ಮಾಡಿ ನಿಮಗೆ ಬೇಕಾಗಿರ್ತಕ್ಕಂಥ ರೇಷಿಯೋಗಳನ್ನು ನೀವು ಇಲ್ಲಿ ಆ್ಯಡ್ ಮಾಡ್ಕೋಬೋದು. ಇಲ್ಲ ಅಂತಂದರೆ ನೀವು ಸ್ಟಾಕ್ ಎಡ್ಜ್ ಅಪ್ಲಿಕೇಶನಲ್ಲೂ ಕೂಡ ನೀವು ಈ ಒಂದು ರೇಷಿಯೋಗಳನ್ನು ತುಂಬ ಕ್ಲಿಯರಾಗಿ ಕೂಡ ನೀವು ನೋಡ್ಬೋದು. ಇವಾಗ ನಾವು ಇಲ್ಲಿ screener.in ಇಲ್ಲಿ DLFನ ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ. ಇದೇ ಒಂದು ಸೆಕ್ಟ್ರಲ್ಲಿ ಇರ್ತಕ್ಕಂಥ ಇನ್ನೊಂದು ಕಂಪ್ನಿ ಜೊತೆ ನೀವು ಕಂಪೇರ್ ಮಾಡ್ಬೇಕಂತ ಮಾಡ್ಕೊಂಡಿದ್ರೆ ಇಲ್ಲಿ ನೀವು ಕೆಳಗಡೆ ಬಂದಾಗ ನಿಮಗೆ ಇಲ್ಲಿ ಗೊತ್ತಾಗುತ್ತೆ, ಇಲ್ಲಿ ಗೋದ್ರೇಜ್ ಪ್ರಾಪರ್ಟೀಸು. ಸೊ ಇಲ್ಲಿ ನೀವು ನೋಡ್ಬೋದು ಇದ್ರದ್ದು ROC ಬಂದ್ಬಿಟ್ಟು 4.29 ಇದೆ, ROE ಬಂದ್ಬಿಟ್ಟು 3.12 ಇದೆ. ಅದೇ ಥರ ನಾವು ಗೋದ್ರೇಜ್ ಕಂಪ್ನಿ ನಾವು ಕಂಪೇರ್ ಮಾಡ್ತಾ ನೋಡಿದಾಗ ಗೋದ್ರೇಜ್ ROC ಬಂದ್ಬಿಟ್ಟು 0.63 ಇದೆ, ROE ಬಂದ್ಬಿಟ್ಟು ಇದ್ರದ್ದು -3.38 ಇದೆ ಅಂತೇಳಿ ನಮಗೆ ಗೊತ್ತಾಗುತ್ತೆ. ಅದೇ ಥರ ಇಲ್ಲಿ ನೀವು ನೋಡ್ಬೋದು ಡೆಪ್ ಟು ಇಕ್ವಿಟಿ ಬಂದ್ಬಿಟ್ಟು 0.57 ಇದೆ, DLFದು ಡೆಪ್ ಟು ಇಕ್ವಿಟಿ ಬಂದ್ಬಿಟ್ಟು 0.16 ಇದೆ. ನೆಕ್ಸ್ಟು ನಾವು ಇಂಟ್ರೆಸ್ಟ್ ಕವರೇಜ್ ಬಂದ್ಬಿಟ್ಟು ಇದರಲ್ಲಿ 1.22 ಇದೆ, ನಾವು DLFದು ಬಂದ್ಬಿಟ್ಟು 3.18 ಇದೆ. ಸೊ ಇದರಿಂದ ನಮಗೇನು ಗೊತ್ತಾಗುತ್ತೆ ಅಂತಂದರೆ DLF ಮತ್ತು ಗೋದ್ರೇಜ್ ಪ್ರಾಪರ್ಟೀಸ್ ಎರಡು ಕಂಪ್ನಿಗಳನ್ನು ಕಂಪೇರ್ ಮಾಡ್ತಾ ನೋಡಿದಾಗ ಫಂಡಮೆಂಟಲಿ ಗೋದ್ರೇಜ್ ಪ್ರಾಪರ್ಟೀಸ್ಗಿಂತನೂ DLF ತುಂಬ ಸ್ಟ್ರಾಂಗ್ ಇದೆ ಅಂತೇಳಿ ನಮಗೆ ಗೊತ್ತಾಗುತ್ತೆ. ನೀವು ಇದನ್ನೇ ಸ್ಟಾಕ್ ಎಡ್ಜ್ ಅಪ್ಲಿಕೇಶನಲ್ಲೂ ಕೂಡ ನೀವು ಚೆಕ್ ಮಾಡ್ಕೋಬೋದು. ಇವಾಗ ಸ್ಟಾಕ್ ಎಡ್ಜ್ ಅಪ್ಲಿಕೇಶನಲ್ಲಿ DLF ಅಂತೇಳಿ ನೀವು ಕಂಪ್ನಿ ಎಕ್ಸಾಂಪಲ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ರೇಷಿಯೋಸ್ಗಳನ್ನು ಎಲ್ಲಿ ಯಾವ ಥರ ನೋಡ್ಬೋದು ಅಂತೇಳಿ ಇಲ್ಲಿ ಬಂದು DLF ಅಂತ ಸರ್ಚ್ ಮಾಡ್ತೀರಾ. ಇಲ್ಲಿ ಫಂಡಮೆಂಟಲ್ಸಲ್ಲಿ ಹೋಗಬೇಕು, ಇಲ್ಲಿ ರೇಷಿಯೋಸಲ್ಲಿ ಬರಬೇಕು. ಇಲ್ಲಿ ನೀವು ರಿಟರ್ನ್ ಆನ್ ಇಕ್ವಿಟಿ ರೇಷಿಯೋ ಇದು 10 ಇಯರ್ಸ್ ತೋರಿಸುತ್ತೆ ಯಾವ ಥರ ಚೇಂಜ್ ಆಗಿದೆ ಅಂತೇಳಿ ಇಯರ್ ಬೈ ಇಯರ್. ಅದೇ ಥರ ನೀವು ಕೆಳಗಡೆ ಬಂದರೆ ರಿಟರ್ನ್ ಆನ್ ಕ್ಯಾಪಿಟಲ್ ಎಂಪ್ಲಾಯ್ಡು. ಅದೇ ಥರ ನೆಕ್ಸ್ಟ್ ನೀವು ಡೆಪ್ ಟು ಇಕ್ವಿಟಿ ನೋಡಬೇಕಂತ ಅಂದರೆ ನೀವು ಸಾಲ್ವೆನ್ಸಿ ರೇಷಿಯೋದಲ್ಲಿ ಹೋಗಬೇಕು. ಇಲ್ಲಿ ನೀವು ಟೋಟಲ್ ಡೆಪ್ ಟು ಇಕ್ವಿಟಿ ರೇಷಿಯೋ, ನೆಕ್ಸ್ಟ್ ಇಂಟ್ರೆಸ್ಟ್ ಕವರೇಜ್ ರೇಷಿಯೋಗಳನ್ನು ನೀವು ಇಲ್ಲಿ ನೋಡ್ಬೋದು. ಇಲ್ಲಿ ಅವರು ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಮೂಲಕ ಅವರು ತೋರಿಸ್ತಾ ಇದ್ದಾರೆ. ಸೊ ಈ ಎರಡು ವೆಬ್ಸೈಟ್ಗಳಿಂದ ನೀವೇ ನಿಮಗೆ ಬೇಕಾಗಿರ್ತಕ್ಕಂಥ ಕಂಪ್ನಿಗಳನ್ನು ನೀವು ಕಂಪೇರ್ ಮಾಡಿ ಯಾವುದು ಫಂಡಮೆಂಟಲಿ ಸ್ಟ್ರಾಂಗ್ ಇದೆ ಅಂತೇಳಿ ನೀವು ಡಿಸೈಡ್ ಮಾಡ್ಬೋದು. ಸೇಮ್ ಸೆಕ್ಟರ್ಲಿರ್ತಕ್ಕಂಥ ಕಂಪ್ನಿಗಳನ್ನು ನೀವು ಕಂಪೇರ್ ಮಾಡಬೇಕು ನೋಡಿ, ಇದನ್ನು ನೆನಪಿಟ್ಕೊಳ್ಳಿ. ಸೊ ಇದಾಗಿತ್ತು ವೀಕ್ಷಕರೇ ಇವತ್ತಿನ ಈ ಒಂದು ವಿಡಿಯೋದಲ್ಲಿ.
ನೀವೇನಾದರೂ ಮುಂಬರೋ ದಿನಗಳಲ್ಲಿ ಯಾವುದಾದ್ರೂ ಒಂದು ಕಂಪ್ನಿಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋಕ್ಕಿಂತ ಮುಂಚೆ ಯಾವೆಲ್ಲ ರೇಷಿಯೋಗಳನ್ನು ನೀವು ನೋಡಬೇಕು ಇಂಪಾರ್ಟೆಂಟಾಗಿ, ಮತ್ತು ಅವುಗಳಿಂದ ಏನು ತಿಳ್ಕೊಬೋದು ಅನ್ನೋದು ನಿಮಗೆ ಈ ಒಂದು ವಿಡಿಯೋದಿಂದ ಗೊತ್ತಾಗಿದೆ. ಇಂಪಾರ್ಟೆನ್ಸ್ ಏನಂತೇಳಿ ನಮ್ಮದೇ ಆಗಿರ್ತಕ್ಕಂಥ ಸ್ವಂತ ಕಂಪ್ನಿಯಲ್ಲಿ ನಾವು ಇನ್ವೆಸ್ಟ್ಮೆಂಟ್ ಮಾಡಿದರೆ ಯಾವ ಥರ ಇರುತ್ತೆ ಅಂತೇಳಿ ನಾನು ಒಂದು ಎಕ್ಸಾಂಪಲ್ ತೊಗೊಳ್ಳೋ ಮೂಲಕ ನಾನು ನಿಮಗೆ ಇಲ್ಲಿ ತೋರಿಸಿದ್ದೀನಿ. ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋವನ್ನು ನೀವಿನ್ನೂ ಲೈಕ್ ಮಾಡಿಲ್ಲ ಅಂತಂದರೆ ಲೈಕ್ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನಮ್ಮನ್ನು ಪ್ರೋತ್ಸಾಹಿಸಿ ಅಂತೇಳಿ ನಾನು ನಿಮಗೆ ಕೇಳ್ಕೊತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.